ಡಾಕ್ಟರ್ ಆಂಜನಪ್ಪಾಗೆ ನೋಡಿ, ತಲೆನೋವು, ಜ್ವರ, ನೆಗಡಿ, ಕೆಮ್ಮು ಸರ್ವೇ ಸಾಮಾನ್ಯ, ಅದು ಸೀಸನಲ್. ಬಟ್ ಅನ್ಫಾರ್ಚುನೇಟ್ಲಿ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಅರ್ಧ ತಲೆನೋವು ಬರುತ್ತೆ. ಅಂದರೆ ಇದನ್ನು ನಾವು ವ್ಯಾಸ್ಕ್ಯುಲರ್ ಹೆಡೇಕ್ ಅಂತೀವಿ, ಮೈಗ್ರೈನ್ ಹೆಡೇಕ್ ಅಂತೀವಿ. ಇದಕ್ಕೆ ಭಾಳ ಸಾರಿ ನಿಮಗೆ ಕಾರಣ ಗೊತ್ತಾಗಲ್ಲ. ಟೆನ್ಷನ್ನಿಂದ ಬರ್ಬೋದಾ? ಈ ಅರ್ಧ ತಲೆನೋವನ್ನು ನಮ್ಮ ಭಾಷೆಯಲ್ಲಿ ವ್ಯಾಸ್ಕ್ಯುಲರ್ ಹೆಡೇಕ್, ಟೆನ್ಷನ್ ಹೆಡೇಕ್, ಮೈಗ್ರೈನ್ ಹೆಡೇಕ್ ಅಂತೀವಿ. ಇದಕ್ಕೆ ಎರಡು ಇಂಪಾರ್ಟೆಂಟು ಇನ್ವೆಸ್ಟಿಗೇಷನ್ನು. ಒಂದು, ತಲೆಯ ಅಪರೂಪಕ್ಕೆ ಒಂದು ಸಾರಿ ಒಂದು MRI ಸ್ಕ್ಯಾನ್ ಮಾಡಿಸಿ. ಯಾಕಂದರೆ ಈ ಬ್ರೈನ್ ಟ್ಯೂಮರು, ಬ್ರೈನ್ನಲ್ಲಿ TB, ಬ್ರೈನ್ನಲ್ಲಿ ಸಿಸ್ಟಿಸರ್ಕೋಸಿಸ್, ಅಂದರೆ ಪೋರ್ಕ್ ತಿನ್ನೋರಿಗೆ, ಹಂದಿ ಮಾಂಸ ತಿನ್ನೋರಿಗೆ ಅದನ್ನು ಸರಿಯಾಗಿ ಬೇಯಿಸಿ ತಿಂದಿದೆ ಅಂದರೆ ಈ ಟೇಪ್ ವರ್ಮಿನ ಮೊಟ್ಟೆ ಇರುತ್ತೆ, ಅದು ನಿಮ್ಮ ಮಸಲ್ನಲ್ಲಿ ಕೂತ್ಕೊಳ್ಳುತ್ತೆ ಅಥವಾ ಬ್ರೈನ್ನಲ್ಲಿ ಕೂತ್ಕೊಳ್ಳುತ್ತೆ. ಇದು ಭಾಳ ಇಂಪಾರ್ಟೆಂಟು. ಬಟ್ ಇದನ್ನು ವಾಸಿ ಮಾಡಲಿಕ್ಕೆ ಬ್ರಹ್ಮ ಬಂದರೂ ಆಗಲ್ಲ. ಬಟ್ ಅದಕ್ಕೆ ಮಾತ್ರೆಗಳಿದ್ದಾವೆ. ಪ್ಯಾರಾಸಿಟಮಾಲ್ ಈಸ್ ದ ಬೆಸ್ಟ್ ಮಾತ್ರೆ. ನೀವು ಕೇಳಿರ್ತೀರಿ, ವ್ಯಾಸೋಗ್ರೈನ್ ಮಾತ್ರೆ ಅಥವಾ ಗ್ರೇನಿಲ್ ಮಾತ್ರೆ, ಇವನ್ನ ತೊಗೊಳ್ತಾ ಇರ್ತೀರಿ. ಬಟ್ ಅದಕ್ಕೆ ಕಾರಣ ಇದ್ದಾಗ ಈಸಿ ಟ್ರೀಟ್ ಮಾಡೋಕ್ಕೆ, ಕಾರಣ ಗೊತ್ತಿಲ್ಲದಿದೆ ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ, ಮಾತ್ರೆಗಳನ್ನ ತೊಗೋತಾ ಇರಬೇಕಾಗುತ್ತೆ ಅಷ್ಟೇ. ಸೊ ಅದರಿಂದ ಅರ್ಧ ತಲೆನೋವಿಗೆ ಮೊದಲು ಕಣ್ಣು ಚೆಕ್ ಮಾಡಿಸ್ಕೊಳ್ಳಿ. ಏನಾದರೂ ವಿಷನ್ ಎರರ್ ಇದ್ದರೆ ಅಥವಾ ವಿಷನ್ ಎರರ್ ಅಂತೀವಿ ನಾವು, ಅದನ್ನು ಕಣ್ಣು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಕರೆಕ್ಟಬಲ್ ಎರರ್ ಇದ್ದರೆ ಕರೆಕ್ಟ್ ಮಾಡ್ಕೋಬೋದು, ಕನ್ನಡಕ್ಕೆ ಹಾಕ್ಕೋಬೋದು. ಇಲ್ಲಾಂದರೆ ಈ ಮಾತ್ರೆ ತೊಗೊಂಡು ಅದ್ರ ಜೊತೆಯಲ್ಲಿ ಬದುಕಿ, ಅನ್ನೆಸರಿ ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಏನಾದರೂ ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ ಇದ್ದರೆ, ಅದಕ್ಕೆ ಸಿಸ್ಟಿಸರ್ಕೋಸಿಸ್ ಇದ್ದರೆ ಆಲ್ಬೆಂಡಜೋಲ್ ಮಾತ್ರೆ ಕೊಡ್ತೀವಿ. ಟ್ಯೂಬರ್ಕ್ಯುಲೋಸಿಸ್ ಇದ್ದರೆ ಆಂಟಿ ಟ್ಯೂಬರ್ಕ್ಯುಲರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲ ಅಂದರೆ ನಿಮಗೆ ಸರ್ಜರಿ ಮಾಡಿ ಕರೆಕ್ಟ್ ಮಾಡೋವಂಥದ್ದಿದ್ದರೆ, ಟ್ಯೂಮರ್ಗಳಿದ್ರೆ ಅದನ್ನು ನ್ಯೂರೋ ಸರ್ಜನ್ ಕರೆಕ್ಟ್ ಮಾಡಿಕೊಡ್ತಾರೆ. ಅದರ್ವೈಸ್ ಇಟ್ಸ್ ಎ ವೆರಿ ಕಾಮನ್ ಪ್ರಾಬ್ಲಮ್. ದಯವಿಟ್ಟು ಅದರ ಬಗ್ಗೆ ನಿಮ್ಮ ಗಮನ ಇರಲಿ. ನಮಸ್ಕಾರ.